ಭಾರತದಲ್ಲಿ ಚಲಾವಣೆಯಲ್ಲಿದೆಯಾ 500 ರು ನಕಲಿ ನೋಟುಗಳು? ನಮ್ಮಲ್ಲಿರೋ ನೋಟು ನಕಲಿಯೋ ಅಸಲಿಯೋ ಪತ್ತೆ ಮಾಡೋದು ಹೇಗೆ? ಗೃಹ ವ್ಯವಹಾರಗಳ ಸಚಿವಾಲಯ ಏನು ಹೇಳಿದೆ? ಭಾರತದಲ್ಲಿ ಉತ್ತಮ ಗುಣಮಟ್ಟದ ನಕಲಿ ಕರೆನ್ಸಿಯ ಚಲಾವಣೆಯಾಗುತ್ತಿರುವ ಬಗ್ಗೆ ಗೃಹ ವ್ಯವಹಾರಗಳ ಸಚಿವಾಲಯ ಎಚ್ಚರಿಕೆ ನೀಡಿದೆ. ಗೃಹ ಸಚಿವಾಲಯವು ನಕಲಿ 500 ರು ನೋಟುಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ಗುರುತಿಸಿದೆ. ಇವುಗಳನ್ನು ಎಷ್ಟು ಚೆನ್ನಾಗಿ ತಯಾರಿಸಲಾಗಿದೆ ಎಂದರೆ ಅನುಭವಿ ನಿರ್ವಾಹಕರು ಸಹ ಅವುಗಳನ್ನು ಪತ್ತೆ ಹಚ್ಚಲು ಕಷ್ಟಪಡುತ್ತಿದ್ದಾರೆ ಎಂದು ನ್ಯೂಸ್ 18 ವರದಿ ಮಾಡಿದೆ. ಈ ನಕಲಿ ನೋಟುಗಳು ಮುದ್ರಣ, ಶಾಯಿ ಮತ್ತು ಕಾಗದದ ಗುಣಮಟ್ಟದಲ್ಲಿ ಮೂಲ ನೋಟುಗಳಿಗೆ ಚೆನ್ನಾಗಿ ಹೊಂದಿಕೆಯಾಗುತ್ತವೆ ಎಂದು ವರದಿಯಾಗಿದೆ. ನಕಲಿ ನೋಟುಗಳೆಂದು ಪತ್ತೆ ಹಚ್ಚಲು ಗೋಚರಿಸುವ ಏಕೈಕ ಸುಳಿವು ಸೂಕ್ಷ್ಮವಾದ ಆದರೆ ಸ್ಪಷ್ಟವಾದ ಮುದ್ರಣ ದೋಷದಲ್ಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಎಂಬ ಪದಗುಚ್ಛವನ್ನ ತಪ್ಪಾಗಿ ಬರೆಯಲಾಗಿದ್ದು, ಇಲ್ಲಿ ಈ ಬದಲಿಗೆ ಎಯನ್ನ ಸೇರಿಸಲಾಗಿದೆ. ಈ ಬಗ್ಗೆ ಎಚ್ಚರಿಕೆ ನೀಡಿರುವ ಅಧಿಕಾರಿಗಳು ಈ ದೋಷವನ್ನು ಬಹಳ ಸೂಕ್ಷ್ಮ ಎಂದು ಬಣ್ಣಿಸಿದ್ದಾರೆ ಮತ್ತು ಎಚ್ಚರಿಕೆಯಿಂದ ಪರಿಶೀಲಿಸದ ಹೊರತು ಗಮನಕ್ಕೆ ಬಾರದೆ ಹೋಗುವ ಸಾಧ್ಯತೆ ಇದೆ ಎಂದಿದ್ದಾರೆ. ಗಮನಾರ್ಹ ಸಂಖ್ಯೆಯ ನಕಲಿ ನೋಟುಗಳು ಈಗಾಗಲೇ ಚಲಾವಣೆಯಲ್ಲಿರಬಹುದು ಮತ್ತು ಸಾರ್ವಜನಿಕರು ಬ್ಯಾಂಕುಗಳಿಗೆ ವಾಪಸ್ ಮಾಡುವ ಕರೆನ್ಸಿಯನ್ನು ಅವಲಂಬಿಸಿ ಅವುಗಳ ಪತ್ತೆ ಸಾಧ್ಯವಾಗಲಿದೆ ಎಂದು ಸರ್ಕಾರಿ ಅಧಿಕಾರಿಗಳು ಹೇಳುತ್ತಾರೆ. ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಲಾಗಿದೆ. ಗುರುತಿಸುವಿಕೆಗೆ ಸಹಾಯ ಮಾಡಲು ಶಂಕಿತ ನಕಲಿ ನೋಟುಗಳ ಚಿತ್ರಗಳನ್ನು ಸಹ ಪ್ರಸಾರ ಮಾಡಲಾಗಿದೆ. ಬ್ಯಾಂಕ್ ಶಾಖೆಗಳು ಮತ್ತು ಕರೆನ್ಸಿ ಚೆಸ್ಟ್ಗಳಲ್ಲಿ ಪತ್ತೆ ಸಾಧನಗಳನ್ನು ನಿಯೋಜಿಸಲಾಗಿದೆ. ಆದರೆ ಮುಖ್ಯವಾಗಿ 500 ರೂಪಾಯಿ ಕರೆನ್ಸಿ ನೋಟು ನಕಲಿಯೇ ಅಥವಾ ಅಸಲಿಯೇ ಎಂದು ನಾವು ಹೇಗೆ ಪರಿಶೀಲಿಸಬಹುದು ಅಂತ ನೋಡೋಣ. ನೋಟು ನಕಲಿಯೋ ಅಥವಾ ಅಸಲಿಯೋ ಎಂದು ಪರೀಕ್ಷಿಸಲು ಬಳಸಬಹುದಾದ ಕೆಲವು ಅಂಶಗಳು ಇಲ್ಲಿವೆ. 500 ರೂಪಾಯಿ ಕರೆನ್ಸಿ ನೋಟಿನ ಆಯಾಮ 66 ಮಿಲಿಮೀಟರ್ × 150 ಮಿಲಿಮೀಟರ್ ಇರಬೇಕು. ಇದು ಬೂದು ಬಣ್ಣವನ್ನು ಹೊಂದಿದ್ದು ಹಿಂಭಾಗದಲ್ಲಿ ಕೆಂಪು ಕೋಟೆಯ ಚಿತ್ರವನ್ನು ಹೊಂದಿದೆ. ಬೆಳಕಿನ ವಿರುದ್ಧ ಹಿಡಿದಾಗ 500 ಎಂಬ ಸಂಖ್ಯೆ ಇರುವ ಪಾರದರ್ಶಕ ರಿಜಿಸ್ಟರ್ ಗೋಚರಿಸುತ್ತದೆ. ನೋಟನ್ನು ಓರೆಯಾಗಿಸಿದಾಗ 500 ಸಂಖ್ಯೆಯ ಗುಪ್ತ ಚಿತ್ರ ಕಾಣಿಸಿಕೊಳ್ಳುತ್ತದೆ. ನೋಟಿನ ಎರಡೂ ಬದಿಗಳಲ್ಲಿ 500 ಸಂಖ್ಯೆಯನ್ನು ದೇವನಾಗರಿ ಲಿಪಿಯಲ್ಲಿ ಮುದ್ರಿಸಲಾಗಿದೆ. ಮಧ್ಯದಲ್ಲಿರುವ ಮಹಾತ್ಮ ಗಾಂಧಿಯವರ ಭಾವಚಿತ್ರವು ಸ್ಪಷ್ಟವಾಗಿರುತ್ತದೆ. ಭಾರತ್ ಮತ್ತು ಇಂಡಿಯಾ ಎಂಬ ಪದಗಳು ಭಾವಚಿತ್ರದ ಬಳಿ ಸೂಕ್ಷ್ಮ ಅಕ್ಷರಗಳಲ್ಲಿ ಗೋಚರಿಸುತ್ತವೆ. ಪಕ್ಕದಲ್ಲಿರುವ ಭದ್ರತಾ ದಾರದಲ್ಲಿ ಲಂಬವಾಗಿ ಭಾರತ್ ಮತ್ತು RBI ಎಂಬ ಬರಹಗಳನ್ನು ಹೊಂದಿದೆ. ಗ್ಯಾರಂಟಿ ಷರತ್ತು, ಗವರ್ನರ್ ಸಹಿ ಮತ್ತು RBI ಲಾಂಛನವನ್ನು ಗಾಂಧೀಜಿಯವರ ಭಾವಚಿತ್ರದ ಬಲಭಾಗದಲ್ಲಿ ಮುದ್ರಿಸಲಾಗಿದೆ. ನೋಟಿನಲ್ಲಿ ಮಹಾತ್ಮ ಗಾಂಧಿಯವರ ಭಾವಚಿತ್ರದ ವಾಟರ್ ಮಾರ್ಕ್ ಮತ್ತು ಮುಖಬೇಲೆ 500 ತೋರಿಸುವ ಇಲೆಕ್ಟ್ರೋಟೈಪ್ ವಾಟರ್ ಮಾರ್ಕ್ ಇದೆ. ಮೇಲಿನ ಎಡ ಮತ್ತು ಕೆಳಗಿನ ಬಲಭಾಗದಲ್ಲಿರುವ ಸರಣಿ ಸಂಖ್ಯೆಗಳು ಗಾತ್ರದಲ್ಲಿ ಚಿಕ್ಕದರಿಂದ ದೊಡ್ಡದಾಗಿ ನಮೂದಾಗಿರುತ್ತವೆ. ಕೆಳಗಿನ ಬಲಭಾಗದಲ್ಲಿ ರೂಪಾಯಿ ಚಿಹ್ನೆಯೊಂದಿಗೆ ನಮೂದಿಸಿದ ನೋಟಿನ ಬೆಲೆಯು ಓರೆಯಾಗಿಸಿದಾಗ ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ನೋಟಿನ ಬಲಭಾಗದಲ್ಲಿ ಅಶೋಕ ಸ್ತಂಭದ ಲಾಂಛನವನ್ನು ಮುದ್ರಿಸಲಾಗಿದೆ. ದೃಷ್ಟಿಹೀನರಿಗಾಗಿಯೂ ಸಹ ವೈಶಿಷ್ಟ್ಯಗಳಿವೆ. ಮಹಾತ್ಮ ಗಾಂಧಿಯವರ ಭಾವಚಿತ್ರ ಮತ್ತು ಅಶೋಕ ಸ್ತಂಭದ ಲಾಂಛನದ ಎತ್ತರಿಸಿದ ಮುದ್ರಣ. ಎಡ ಮತ್ತು ಬಲ ಎರಡೂ ಅಂಚುಗಳಲ್ಲಿ 5 ಕೋನೀಯ ಬ್ಲೀಡ್ ಗೆರೆಗಳು. ನಕಲಿ ನೋಟಿನ ಲಕ್ಷಣಗಳು. ನಕಲಿ ನೋಟುಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಹೆಚ್ಚಾಗಿ ಇರುತ್ತವೆ. ಉದಾಹರಣೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ತಪ್ಪಾಗಿ ಬರೆದಿರಬಹುದು. ನಕಲಿ ನೋಟುಗಳು ಬಣ್ಣ ಮತ್ತು ಅಕ್ಷರ ಆಕಾರಗಳನ್ನು ನಿಕಟವಾಗಿ ಅನುಕರಿಸಬಹುದಾದರೂ ಬಣ್ಣ ಬದಲಾಯಿಸುವ ಥ್ರೆಡ್ ಮತ್ತು ವಾಟರ್ ಮಾರ್ಕ್ಗಳಂತಹ ನಿಖರವಾದ ಭದ್ರತಾ ವೈಶಿಷ್ಟ್ಯಗಳನ್ನು ಹೊಂದಿರುವುದಿಲ್ಲ. ವಿನ್ಯಾಸ ಮತ್ತು ಮುದ್ರಣ ಗುಣಮಟ್ಟ ಸ್ವಲ್ಪ ಭಿನ್ನವಾಗಿದ್ದರೂ ನಕಲಿ ನೋಟುಗಳು ನೋಟದಲ್ಲಿ ಅಸಲಿ ನೋಟುಗಳಿಗೆ ತುಂಬಾ ಹತ್ತಿರವಾಗಿರಬಹುದು. ಹಾಗಾಗಿ ಬಹು ವೈಶಿಷ್ಟ್ಯಗಳನ್ನು ಪರಿಶೀಲಿಸುವುದು ಅವಶ್ಯಕ. ಒಟ್ಟಿನಲ್ಲಿ ಜಾಗರೂಕರಾಗಿರಿ. ನಿಮ್ಮ ಬಳಿ ಇರುವ ನೋಟುಗಳನ್ನು ಪರಿಶೀಲಿಸಿ ಮತ್ತು ಅನುಮಾನಾಸ್ಪದವಾದ ಯಾವುದೇ ಸಂಗತಿಗಳು ಕಂಡುಬಂದರೆ ತಪ್ಪದೇ ವರದಿ ಮಾಡಿ.